ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸುಮ್ಮನೆ ಸಿಕ್ಕಿಲ್ಲ. ನಿಮ್ಮನ್ನು ಕಾಯುವ ಆ ದೇವರು ನಿಮ್ಮ ಕಷ್ಟಗಳನ್ನು ನೋಡಿ ನಿಮ್ಮ ಕಣ್ಣೀರನ್ನು ಒರೆಸಲು ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಇದು ಕನ್ಯಾ ರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಹಣೆ ಬರಹವನ್ನೇ ಬದಲಿಸುವಂತಹ ಒಂದು ಯುಗ. ಆದರೆ ಎಚ್ಚರ, ದೊಡ್ಡ ಯಶಸ್ಸಿನ ಜೊತೆಗೆ ಒಂದು ಕಂಟಕ ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ಒಂದು ದೊಡ್ಡ ಸಮಸ್ಯೆ ಎದುರಾಗಲಿದೆ, ಆದರೆ ಚಿಂತಿಸಬೇಡಿ. ಅದಕ್ಕೆ ಅತಿ ಸರಳವಾದ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ಕನ್ಯಾ ರಾಶಿಯವರು ಎಂದರೆ ಸಾಕ್ಷಾತ್ ಬುದ್ಧಿವಂತಿಕೆಯ ಪ್ರತೀಕ. ಆದರೆ ನಿಮ್ಮ ಮನಸ್ಸಿನ ನೋವು ಯಾರಿಗೂ ಅರ್ಥವಾಗುವುದಿಲ್ಲ ಅಲ್ಲವೇ? ಎಷ್ಟೋ ಬಾರಿ ಒಂಟಿಯಾಗಿ ಅತ್ತಿದ್ದೀರಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಕೆಟ್ಟದ್ದೇ ಆಗಿರುತ್ತದೆ. ಆದರೆ ಇನ್ಮುಂದೆ ಹಾಗಾಗಲ್ಲ. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಹನುಮಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಬನ್ನಿ, ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಕನ್ಯಾ ರಾಶಿಯವರ ಗುಣಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತುಂಬ ಸೂಕ್ಷ್ಮ ಮನಸ್ಸಿನವರು. ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮ್ಮ ಕರುಳು ಚುರುಕೆನ್ನುತ್ತದೆ. ಕೈಲಾದ ಸಹಾಯ ಮಾಡುತ್ತೀರಿ. ದಾನ ಧರ್ಮದಲ್ಲಿ ಎತ್ತಿದ ಕೈ ನಿಮ್ಮದು. ಆದರೆ ನಡೆಯುವ ಮೊದಲೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ಅದು ನಿಮ್ಮ ವೃತ್ತಿ ಜೀವನದಲ್ಲಿನ ಅನಿರೀಕ್ಷಿತ ಏರಿಕೆ. ಹೌದು, ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿರಲಿಲ್ಲ. ಕಚೇರಿಯಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಹೆಸರು ಮಾತ್ರ ಬೇರೆಯವರ ಪಾಲಾಗುತ್ತಿತ್ತು. ಆದರೆ ಗ್ರಹಗಳ ಬದಲಾವಣೆಯು ನಿಮ್ಮ ಪರವಾಗಿದ್ದು ಪ್ರಮೋಷನ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನೀವು ಯಾವ ಕೆಲಸದಲ್ಲಿ ಪರಿಣಿತಿ ಹೊಂದಿದ್ದೀರೋ ಅಲ್ಲಿ ನಿಮಗೆ ರಾಜಮರ್ಯಾದೆ ಸಿಗಲಿದೆ. ಯಾರು ನಿಮ್ಮನ್ನು ಅವಮಾನ ಮಾಡಿದ್ದರೂ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಸಮಯ ಇದು. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ತುಂಬ ನಿಷ್ಠುರರು ಮತ್ತು ಪರ್ಫೆಕ್ಷನ್ ಬಯಸುವವರು. ಇದೇ ಗುಣ ನಿಮ್ಮನ್ನ ಬಾಸ್ ಅಥವಾ ಉನ್ನತ ಹುದ್ದೆಯಲ್ಲಿ ಕೂರಿಸಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಎರಡನೇ ದೊಡ್ಡ ಘಟನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಲಬಾಧೆಯ ನಿವಾರಣೆ. ಕನ್ಯಾ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳ ಲೆಕ್ಕಾಚಾರದ ಮನುಷ್ಯರು. ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಕುಟುಂಬದ ಜವಾಬ್ದಾರಿ ಅಥವಾ ಮೋಸ ಹೋಗಿ ಸಾಲ ಮಾಡಿಕೊಂಡಿರುತ್ತೀರಿ. ಆದರೆ ಗುರುಬಲ ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಒಂದೇ ಕಡೆಯಿಂದಲ್ಲ, ಹಲವು ಮಾರ್ಗಗಳಿಂದ ಹಣ ಹರಿದು ಬರಲಿದೆ. ಮುಖ್ಯವಾಗಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ, ರಾತ್ರಿ ನಿದ್ದೆ ಕೆಡಿಸುತ್ತಿದ್ದ ಹಳೆಯ ಸಾಲಗಳು ತೀರಿ ಹೋಗಲಿವೆ. ಅನಿರೀಕ್ಷಿತ ಧನಲಾಭ ಅಥವಾ ಪೂರ್ವಜರ ಆಸ್ತಿಯಿಂದ ಬಂದ ಹಣದಿಂದ ನೀವು ಋಣಮುಕ್ತರಾಗುತ್ತೀರಿ. ನಿಮ್ಮ ಸ್ವಭಾವ ಎಂತಹದ್ದು ಎಂದರೆ 10 ರೂಪಾಯಿ ಇದ್ದರೂ ಅದರಲ್ಲಿ 5 ರೂಪಾಯಿ ಕೂಡಿಡುವ ಬುದ್ಧಿವಂತರು ನೀವು. ಈ ವರ್ಷ ನಿಮ್ಮ ಆ ಉಳಿತಾಯದ ಗುಣ ನಿಮಗೆ ದೊಡ್ಡ ಮಟ್ಟದ ಆಸ್ತಿ ಮಾಡಲು ಸಹಾಯ ಮಾಡಲಿದೆ. ಹಣಕಾಸಿನ ಮುಗ್ಗಟ್ಟು ಕಳೆದು ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವ ವರ್ಷ ಇದಾಗಲಿದೆ. ಮೂರನೆಯದಾಗಿ ಸ್ವಂತ ಸೂರು ಅಥವಾ ಮನೆ ಮತ್ತು ವಾಹನ ಖರೀದಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ಒಂದು ಕನಸಿರುತ್ತದೆ. ನನ್ನದೇ ಆದ ಒಂದು ಪುಟ್ಟ ಗೂಡು ಇರಬೇಕು ಎಂದು. ಎಷ್ಟೋ ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಸಹಿಸಿಕೊಂಡು ಸಾಕಾಗಿ ಹೋಗಿರುತ್ತದೆ. ಗ್ರಹಗಳ ಸಂಚಾರವು ಗೃಹ ಯೋಗವನ್ನು ಬಲವಾಗಿ ಸೂಚಿಸುತ್ತಿದೆ. ನೀವು ಅಂದುಕೊಂಡ ಜಾಗದಲ್ಲಿ ಅಂದುಕೊಂಡಂತೆಯೇ ಸುಂದರವಾದ ಮನೆಯನ್ನು ನಿರ್ಮಿಸುವ ಯೋಗವಿದೆ. ಅಥವಾ ಸೈಟ್ ತೆಗೆದುಕೊಂಡು ಮನೆ ಕಟ್ಟುವ ಕೆಲಸವನ್ನು ಶುರು ಮಾಡುತ್ತೀರಿ. ಅಷ್ಟೇ ಅಲ್ಲ, ವಾಹನ ಯೋಗ ಕೂಡ ಈ ವರ್ಷ ಪ್ರಬಲವಾಗಿದೆ. ಹಳೆಯ ವಾಹನವನ್ನು ಬದಲಾಯಿಸಿ ಹೊಸ ಕಾರು ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸುವ ಘಟನೆ ಖಂಡಿತವಾಗಿಯೂ ನಡೆಯಲಿದೆ. ಕನ್ಯಾ ರಾಶಿಯವರು ಯಾವುದೇ ವಸ್ತು ಖರೀದಿಸಿದರೂ ಅದು ಬಾಳಿಕೆ ಬರಬೇಕೆಂದು ಬಯಸುವವರು. ಈ ವರ್ಷ ನೀವು ಖರೀದಿಸುವ ಆಸ್ತಿ ನಿಮ್ಮ ತಲೆಮಾರುಗಳಿಗೂ ಉಳಿಯುವಂಥದ್ದಾಗಿರುತ್ತದೆ. ನಾಲ್ಕನೆಯ ಮಹತ್ತರ ಘಟನೆ ನಿಮ್ಮ ಕುಟುಂಬ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ್ದು. ಕನ್ಯಾ ರಾಶಿಯವರು ಮಕ್ಕಳ ವಿಷಯದಲ್ಲಿ ತುಂಬ ಕಾಳಜಿ ವಹಿಸುತ್ತಾರೆ. ಕೆಲವೊಮ್ಮೆ ಮಕ್ಕಳ ಭವಿಷ್ಯದ ಅತಿಯಾದ ಯೋಚಿಸಿ ಆತಂಕ ಪಡುತ್ತೀರಿ. ಆದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತ ಸಾಧನೆ ಮಾಡಲಿದ್ದಾರೆ. ಅವರು ತರುವ ರಿಸಲ್ಟ್ ಅಥವಾ ಅವರು ತರುವ ಎತ್ತರವನ್ನು ನೀವು ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುವುದು ಖಂಡಿತ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗ ಕೂಡ ನಿಮ್ಮ ಮಕ್ಕಳಿಗಿದೆ. ಇನ್ನು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಲಿವೆ. ಆಸ್ತಿ ಪಾಲು ಅಥವಾ ಜಮೀನು ತಂಟೆಗಳೇನಾದರೂ ಇದ್ದರೆ ಕೋರ್ಟು ಕಚೇರಿ ಮೆಟ್ಟಿಲೇರದೆ ಮನೆಯ ಹಿರಿಯರ ನೇತೃತ್ವದಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿದೆ. ಕನ್ಯಾ ರಾಶಿಯವರು ಶಾಂತಿ ಪ್ರಿಯರು, ಜಗಳ ಇಷ್ಟಪಡದವರು. ಈ ವರ್ಷ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿದೆ.
ಐದನೆಯ ರೋಚಕ ಘಟನೆ ಸ್ವಂತ ವ್ಯವಹಾರ ಮತ್ತು ಬಿಸ್ನೆಸ್ನಲ್ಲಿ ಗೆಲುವು. ಯಾರಾದರೂ ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡುತ್ತಿದ್ರೆ ಅಥವಾ ಸ್ವಂತ ಅಂಗಡಿ ವ್ಯಾಪಾರ ಮಾಡುತ್ತಿದ್ರೆ ನಿಮಗೆ ಸುವರ್ಣ ಯುಗ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ ವ್ಯಾಪಾರಕ್ಕೆ ಕಾರಕನಾಗಿದ್ದಾನೆ. ಹಾಗಾಗಿ ಈ ವರ್ಷ ನೀವು ಹಾಕುವ ಬಂಡವಾಳಕ್ಕೆ 2ರಷ್ಟು ಲಾಭ ಸಿಗಲಿದೆ. ಹೊಸ ಬ್ರಾಂಚ್ ಓಪನ್ ಮಾಡುವುದು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಹೇಳಿ ಮಾಡಿಸಿದ ಸಮಯ. ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದಿಂದ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕುತ್ತೀರಿ. ಎಷ್ಟೋ ದಿನಗಳಿಂದ ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸಿ ಅಂಗಡಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ದವರಿಗೂ ಕೂಡ ಈ ವರ್ಷ ಗುರಿ ಮುಟ್ಟುವ ಬಾಣದಂತೆ ಬರುವ ಶಕ್ತಿ ಸಿಗಲಿದೆ. ಆದರೆ ನೆನಪಿಡಿ, ಕನ್ಯಾ ರಾಶಿಯವರು ತುಂಬ ನೇರ ನಡೆನುಡಿಯವರು. ಗ್ರಾಹಕರ ಜೊತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ಸಿಡುಕುತನ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು. 6ನೇ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ. ಕನ್ಯಾ ರಾಶಿಯವರಿಗೆ ವಿಶ್ಲೇಷಣೆ ಮಾಡುವ ಶಕ್ತಿ ಅದ್ಭುತವಾಗಿರುತ್ತದೆ. ಯಾವುದು ಸರಿ ಯಾವುದು ತಪ್ಪು ಎಂದು ಲೆಕ್ಕ ಹಾಕುವಲ್ಲಿ ನೀವು ಎಕ್ಸ್ಪರ್ಟ್. ಈ ಗುಣ ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ದೊಡ್ಡ ಲಾಭ ತಂದು ಕೊಡಲಿದೆ. ನೀವು ಹೂಡಿಕೆ ಮಾಡಿರುವ ಸ್ಟಾಕ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳು ಅನಿರೀಕ್ಷಿತವಾಗಿ ಏರಿಕೆ ಕಾಣಲಿವೆ. ಟ್ರೇಡಿಂಗ್ ಮಾಡುವವರಿಗೆ ಇದು ಲಾಭದಾಯಕ ವರ್ಷ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಹೂಡಿಕೆ ಮಾಡಲು ಹೋಗಬೇಡಿ. ಬುಧನ ಕೃಪೆ ಇರುವುದರಿಂದ ಬುದ್ಧಿವಂತಿಕೆಯಿಂದ ಮಾಡುವ ಹೂಡಿಕೆ ನಿಮಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಲಿದೆ. ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆಗಳನ್ನು ಗ್ರಹಗಳು ತೋರಿಸುತ್ತಿವೆ. 7ನೇದು ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ಪ್ರೇಮ ವಿವಾಹ. ಕನ್ಯಾ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬ ಪ್ರಾಮಾಣಿಕರು. ಒಮ್ಮೆ ಪ್ರೀತಿಸಿದರೆ ಜೀವ ಕೊಡಲು ಸಿದ್ಧರಿರುತ್ತಾರೆ. ಆದರೆ ಮೋಸ ಹೋದರೆ ಅಷ್ಟೇ ಬೇಗ ಕುಗ್ಗಿ ಹೋಗುತ್ತಾರೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಬಹಳ ವರ್ಷಗಳಿಂದ ಮದುವೆ ಸಂಬಂಧ ಬಂದು ಮುರಿದು ಹೋಗುತ್ತಿದ್ರೆ ಈ ವರ್ಷ ನಿಮಗೆ ಒಪ್ಪುವಂತಹ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಗಲಿದ್ದಾರೆ. ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ವಿಶೇಷವಾಗಿ ಸಂಗಾತಿಯ ಮೂಲಕ ಭಾಗ್ಯೋದಯವಾಗುವ ಲಕ್ಷಣಗಳಿವೆ. ಮದುವೆಯಾದ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಮಾಯವಾಗಿ ಅನ್ಯೋನ್ಯತೆ ಬೆಳೆಯಲಿದೆ. ಕನ್ಯಾ ರಾಶಿಯವರು ಸಂಗಾತಿಯ ಮೇಲೆ ತೋರಿಸುವ ಪ್ರೀತಿಗಿಂತ ಹೆಚ್ಚು ಕಾಳಜಿ ತೋರಿಸುತ್ತಾರೆ. ಅದು ಈ ವರ್ಷ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. 8ನೆಯ ಘಟನೆ ವಿದೇಶ ಪ್ರವಾಸ ಮತ್ತು ಹೊಸ ಉದ್ಯೋಗಾವಕಾಶಗಳು. ಯಾರೆಲ್ಲ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಿ ಸೆಟಲ್ ಆಗಬೇಕು ಎಂದು ಕನಸು ಕಾಣುತ್ತಿದ್ದೀರೋ ಅವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಐಟಿ ಉದ್ಯೋಗಿಗಳಿಗೆ ಆನ್ಲೈನ್ ಅವಕಾಶಗಳು ಸಿಗಲಿವೆ. ಕೇವಲ ಕೆಲಸಕ್ಕಾಗಿ ಮಾತ್ರವಲ್ಲ, ಕುಟುಂಬದ ಜೊತೆಗೆ ವಿದೇಶ ಪ್ರವಾಸ ಅಥವಾ ತೀರ್ಥಯಾತ್ರೆಗೆ ಹೋಗುವ ಯೋಗ ಕೂಡ ಇದೆ. ದೈವಿಕ ಕ್ಷೇತ್ರಗಳ ದರ್ಶನದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಕನ್ಯಾ ರಾಶಿಯವರು ಪ್ರಯಾಣವನ್ನು ಇಷ್ಟಪಡುತ್ತಾರೆ, ಆದರೆ ಅದಕ್ಕೆ ತಕ್ಕ ತಯಾರಿ ಇಲ್ಲದೆ ಹೋಗುವುದಿಲ್ಲ. ಈ ವರ್ಷ ನಿಮ್ಮ ಪ್ರಯಾಣಗಳು ಸುಖಕರವಾಗಿ ಮತ್ತು ಲಾಭದಾಯಕವಾಗಿರಲಿವೆ. 9ನೇದು ಹೊಸ ಸ್ಕಿಲ್ ಅಥವಾ ತಂತ್ರಜ್ಞಾನ ಕಲಿಕೆ. ಕಾಲಕ್ಕೆ ತಕ್ಕಂತೆ ಬದಲಾಗುವ ಗುಣ ಕನ್ಯಾ ರಾಶಿಯವರದ್ದು. ಈ ವರ್ಷ ನೀವು ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಖರೀದಿಸುತ್ತಿದ್ದೀರಿ ಅಥವಾ ಹೊಸ ಟೆಕ್ನಾಲಜಿಯನ್ನು ಕಲಿಯುವಿರಿ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು ಅಥವಾ ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿದ ಕೋರ್ಸ್ಗಳಿರಬಹುದು. ಹೊಸದನ್ನು ಕಲಿಯುವ ನಿಮ್ಮ ಆಸಕ್ತಿ ನಿಮಗೆ ಸಮಾಜದಲ್ಲಿ ಗೌರವ ತಂದುಕೊಡಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಈಗ ಹರಿತವಾದ ಆಯುಧ ಸಿಕ್ಕಂತೆ ಆಗುತ್ತದೆ. 10ನೆಯ ಸಕಾರಾತ್ಮಕ ಘಟನೆ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ. ಕನ್ಯಾ ರಾಶಿಯವರು ಪ್ರಚಾರ ಪ್ರಿಯರಲ್ಲ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಹೋಗುವವರು. ಆದರೆ ನಿಮ್ಮ ಕೆಲಸವೇ ನಿಮಗೆ ಪ್ರಚಾರ ತಂದುಕೊಡಲಿದೆ. ಸಮಾಜದಲ್ಲಿ ಸಂಬಂಧದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. 4 ಜನ ನಿಮ್ಮ ಹತ್ತಿರ ಸಲಹೆ ಕೇಳಿಕೊಂಡು ಬರುತ್ತಾರೆ. ಇಷ್ಟಿಷ್ಟು ದಿನ ನಿಮ್ಮನ್ನು ತಾತ್ಸಾರ ಮಾಡಿದವರೇ ಇವರು ಗ್ರೇಟ್ ಕಂಟ್ರಿ ಎಂದು ನಿಮ್ಮ ಬೆನ್ನು ತಟ್ಟುವಂತಹ ಸಾಧನೆಯನ್ನು ನೀವು ಮಾಡಲಿದ್ದೀರಿ. ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಪದವಿ ಅಥವಾ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಜೀವನ ಎಂದರೆ ಬರೀ ಸಿಹಿ ಅಲ್ಲ, ಕಹಿ ಕೂಡ ಇರುತ್ತದೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ಕನ್ಯಾ ರಾಶಿಯವರ ನ್ಯೂನ್ಯತೆಗಳಿಂದಲೇ ಇವು ಸಂಭವಿಸಬಹುದು. ಎಚ್ಚರ ವಹಿಸಿದರೆ ಇದನ್ನು ತಪ್ಪಿಸಬಹುದು. 11ನೆಯ ಘಟನೆ ನಂಬಿದವರಿಂದಲೇ ಮೋಸ ಮತ್ತು ಹಣಕಾಸಿನ ನಷ್ಟ. ಕನ್ಯಾ ರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಅಥವಾ ದೌರ್ಬಲ್ಯ ಎಂದರೆ ನೀವು ತುಂಬ ಬೇಗ ಕರಗುತ್ತೀರಿ. ಯಾರಾದರೂ ಬಂದು ಕಷ್ಟ ಎಂದು ಕಣ್ಣೀರು ಹಾಕಿದರೆ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಅವರಿಗೆ ಸಹಾಯ ಮಾಡುತ್ತೀರಿ. ಈ ವರ್ಷ ಇದೇ ಗುಣ ನಿಮಗೆ ಮುಳುವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀವು ಕೊಟ್ಟ ಹಣ ವಾಪಸ್ ಬಾರದೆ ಸಂಬಂಧವು ಕೆಟ್ಟು ಹೋಗಬಹುದು, ಪ್ರಸಂಗ ಬರಬಹುದು. ಆದರೆ ನೀವು ತುಂಬ ಕರುಣಾಮಯಿಗಳು
ಮಾತುಗಳು ನಿಜ, ಆದರೆ ವ್ಯವಹಾರದಲ್ಲಿ ದಾಕ್ಷಿಣ್ಯ ಬೇಡ. ಯಾವುದೇ ಕಾರಣಕ್ಕೂ ಶ್ಯೂರಿಟಿ ಹಾಕಲು ಹೋಗಬೇಡಿ ಅಥವಾ ಕೈ ಸಾಲ ಕೊಡಬೇಡಿ. ಇದಕ್ಕೆ ಪರಿಹಾರ ಇಷ್ಟೇ: ಹಣ ಕೊಟ್ಟು ಕೆಡಬೇಡಿ. ಯಾರನ್ನೇ ನಂಬಿದರೂ ದಾಖಲೆ ಇಲ್ಲದೆ ವ್ಯವಹರಿಸಬೇಡಿ. ನಿಮ್ಮ ದಯಾಗುಣವನ್ನು ಜನ ದುರುಪಯೋಗಪಡಿಸಿಕೊಳ್ಳಲು ಬಿಡಬೇಡಿ. 12ನೆಯ ಘಟನೆ: ಆರೋಗ್ಯ ಮತ್ತು ಮಾನಸಿಕ ಒತ್ತಡ. ಕನ್ಯಾ ರಾಶಿಯವರು ಸಣ್ಣ ವಿಷಯವನ್ನು ಭೂತ ಕನ್ನಡಿಯಲ್ಲಿ ಹಾಕಿ ನೋಡುವ ಸ್ವಭಾವದವರು. ಅತಿಯಾದ ಚಿಂತೆ ನಿಮ್ಮ ದೊಡ್ಡ ಶತ್ರು. ಕೆಲಸದ ಒತ್ತಡ ಮತ್ತು ಕೌಟುಂಬಿಕ ಜವಾಬ್ದಾರಿಯಿಂದ ನರ ದೌರ್ಬಲ್ಯ, ಅಜೀರ್ಣ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದು. ನನಗೇನಾದರೂ ಕಾಯಿಲೆ ಇದೆಯೇನೋ ಎಂಬ ಭಯವೇ ನಿಮಗೆ ಅರ್ಧ ಕಾಯಿಲೆ ತರಿಸುತ್ತದೆ. ನೀವು ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೀರಿ, ಆದರೆ ನಿಮ್ಮ ಊಟ ತಿಂಡಿಯ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತೀರಿ. ಇದಕ್ಕೆ ಪರಿಹಾರ ಪ್ರಾಣಾಯಾಮ ಮತ್ತು ಧ್ಯಾನ. ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಟ್ಟರೆ ಅರ್ಧ ಆರೋಗ್ಯ ಸರಿಯಾಗುತ್ತದೆ. ವೈದ್ಯರ ಸಲಹೆ ಇಲ್ಲದೆ ಸ್ವಂತ ಚಿಕಿತ್ಸೆ ಮಾಡಿಕೊಳ್ಳಲು ಹೋಗಬೇಡಿ. ಈಗ ವಿಡಿಯೋದ ಅತಿ ಮುಖ್ಯ ಭಾಗ. ಕನ್ಯಾ ರಾಶಿಯವರು ಅಖಂಡ ಯಶಸ್ಸು ಪಡೆಯಲು ಮತ್ತು ಮೇಲೆ ಹೇಳಿದ ಸಮಸ್ಯೆಗಳಿಂದ ಪಾರಾಗಲು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ. ಈ 3 ನಿಮಿಷದ ಮಾಹಿತಿಯನ್ನು ಮಿಸ್ ಮಾಡಬೇಡಿ. ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ನೀವು ಪ್ರತಿ ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಕರವಸ್ತ್ರವನ್ನು ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು. ಸಾಧ್ಯವಾದರೆ ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನು ಬೆಲ್ಲದ ಜೊತೆ ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸಿ ಅದೃಷ್ಟದ ಬಾಗಿಲು ತೆರೆಯುವಂತೆ ಮಾಡುತ್ತದೆ. 2ನೇಯದಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣ. ಕನ್ಯಾ ರಾಶಿಯವರಿಗೆ ಮಹಾವಿಷ್ಣುವಿನ ಆರಾಧನೆ ಸಂಜೀವಿನಿ ಇದ್ದಂತೆ. ಪ್ರತಿದಿನ ಅಥವಾ ಕನಿಷ್ಠ ಬುಧವಾರ ಮತ್ತು ಶನಿವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ. ಇದು ನಿಮ್ಮ ಅತಿಯಾದ ಕೋಪವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬುದ್ಧಿಶಕ್ತಿ ನೀಡುತ್ತದೆ. 3ನೇಯ ಪರಿಹಾರ: ಬಡ ವಿದ್ಯಾರ್ಥಿಗಳಿಗೆ ಸಹಾಯ. ಬುಧನು ವಿದ್ಯೆಗೆ ಕಾರಕನಾಗಿರುವುದರಿಂದ ಯಾರಾದರೂ ಬಡ ಮಗುವಿಗೆ ಪುಸ್ತಕ, ಪೆನ್ನು ಅಥವಾ ಫೀಸ್ ಕಟ್ಟಲು ಸಹಾಯ ಮಾಡಿದರೆ ಆ ಪುಣ್ಯ ನಿಮ್ಮ ಮಕ್ಕಳನ್ನು ಕಾಯುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ತರುತ್ತದೆ. ಕನ್ಯಾ ರಾಶಿಯವರು ಈಗಾಗಲೇ ದಾನ ಧರ್ಮ ಮಾಡುವುದರಲ್ಲಿ ಮುಂದಿದ್ದೀರಿ, ಆದರೆ ಈ ನಿರ್ದಿಷ್ಟ ದಾನ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಕನ್ಯಾ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತ ವರ್ಷವಾಗಲಿದೆ. ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಷ್ಟೇ. ಈ 12 ಘಟನೆಗಳಲ್ಲಿ ನೀವು ಯಾವುದನ್ನು ಹೆಚ್ಚು ನಿರೀಕ್ಷಿಸುತ್ತಿದ್ದೀರಿ ಅಥವಾ ಸದ್ಯಕ್ಕೆ ನೀವು ಯಾವ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ? ಸಾಲದ ಸಮಸ್ಯೆ ಅಥವಾ ಆರೋಗ್ಯದ ಸಮಸ್ಯೆಯೇ ಅಥವಾ ಮದುವೆ ತಡವಾಗುತ್ತಿದೆಯೇ? ನಿಮ್ಮ ಮನಸ್ಸಿನ ಮಾತನ್ನು ಮುಚ್ಚಿಡಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಇದು ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಎಂದು ಹಾರೈಸುತ್ತಾ ಮುಂದಿನ ಕನ್ಯಾ ರಾಶಿಯವರೇ, ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ಕನ್ಯಾ ರಾಶಿಯವರು ಅನುಭವಿಸಿದಷ್ಟು ಮಾನಸಿಕ ವೇದನೆ, ಪಟ್ಟಷ್ಟು ಅವಮಾನ ಬಹುಶಃ ಬೇರೆ ಯಾವ ರಾಶಿಯವರು ಪಟ್ಟಿರಲಿಕ್ಕಿಲ್ಲ. ನೀವು ಕೇವಲ ಮಣ್ಣಿನ ಹಣತೆಯಲ್ಲ, ಜ್ಞಾನದ ದೀಪ ನೀವು. ಹೊರಗಿನ ಜಗತ್ತಿಗೆ ನೀವು ತುಂಬ ಲೆಕ್ಕಾಚಾರದ ಮನುಷ್ಯರಂತೆ, ಕೆಲವೊಮ್ಮೆ ಸ್ವಾರ್ಥಿಗಳಂತೆ ಅಥವಾ ಅತಿಯಾದ ಟೀಕೆ ಮಾಡುವವರಂತೆ ಕಾಣಿಸಬಹುದು. ಆದರೆ ನಿಮ್ಮ ನಿಜವಾದ ಕರುಳು ಎಷ್ಟು ಮೃದು ಅನ್ನೋದು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ನೀವು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ಜನ ನಿಮ್ಮ ಒಳ್ಳೆತನವನ್ನು ಬಳಸಿಕೊಂಡು ಕಸದಂತೆ ಎಸೆದರು. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನಿಮ್ಮ ನಗು ಮಾಯವಾಗಿ ಎಷ್ಟೋ ದಿನಗಳಾಗಿವೆ. ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಕನ್ಯಾ ರಾಶಿಯವರು ಪಟ್ಟಷ್ಟು ಕಷ್ಟ ಅಷ್ಟಿಷ್ಟಲ್ಲ. ಕುಟುಂಬದ ಜವಾಬ್ದಾರಿ, ಸಾಲದ ಹೊರೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಹೈರಾಣಾಗಿಸಿವೆ. ರಾಶ್ಯಾಧಿಪತಿ ಬುಧನ ವೇಗಕ್ಕೆ ತಕ್ಕಂತೆ ನಿಮ್ಮ ಬದುಕು ಸಾಗಬೇಕಿತ್ತು, ಆದರೆ ಗ್ರಹಗತಿಗಳ ದೋಷದಿಂದ ನೀವು ನಿಂತಲ್ಲೇ ನಿಲ್ಲುವಂತಾಯಿತು. ಯಾರನ್ನು ನಂಬಿ ಬಿಸ್ನೆಸ್ ಮಾಡಿದ್ರಿ, ಲಾಭ ಬರಲಿಲ್ಲ. ಉದ್ಯೋಗದಲ್ಲಿ ನಿಮ್ಮ ಕೆಳಗಿನವರು ನಿಮ್ಮ ಮೇಲೆ ಹೋದರು, ಆದರೆ ನೀವು ಮಾತ್ರ ಅಲ್ಲೇ ಉಳಿದಿರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಲ್ಲ, ಆದರೂ ನನಗೇಕೆ ಹೀಗಾಗ್ತಿದೆ ಅಂತ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ ರಾತ್ರಿಗಳು ಎಷ್ಟು. ಆದರೆ ಕನ್ಯಾ ರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ, ಯಾಕೆಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಸಮಯ ಬಂದಿದೆ. ಕನ್ಯಾ ರಾಶಿಯವರ ಪಾಲಿಗೆ ಸುವರ್ಣ ಅಧ್ಯಾಯವಾಗಲಿದೆ. ಇದು ನಿಮ್ಮ ಪಾಲಿನ ಅದೃಷ್ಟ ಬದಲಾವಣೆಯ ವರ್ಷ. ಇಷ್ಟು ದಿನ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗಲಿಲ್ಲ, ಆದರೆ ಈಗ ಸಾಕ್ಷಾತ್ ಮಹಾವಿಷ್ಣು ಮತ್ತು ಬುಧ ಗ್ರಹ ನಿಮಗೆ ಕುಬೇರ ಯೋಗವನ್ನು ಕರುಣಿಸಲು ಕಾಯುತ್ತಿದ್ದಾರೆ.
ನಿಮ್ಮ ತಾಳ್ಮೆಗೆ, ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಆದರೆ ಈ ಅದೃಷ್ಟದ ಬಾಗಿಲು ತೆರೆಯಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಚ್ಚಿಟ್ಟಿರುವ ಆ 5 ಮಹಾ ರಹಸ್ಯ ಸೂತ್ರಗಳನ್ನು ಪಾಲಿಸಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿಸುವಂಥ ಮಂತ್ರ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ಒಲಿದು ಬಂದ ಅದೃಷ್ಟ ಕೈತಪ್ಪಿ ಹೋಗಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ನೀಡುವ ಪ್ರೋತ್ಸಾಹವೇ ನಿಮಗೆ ಶ್ರೀರಕ್ಷೆ. ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಕನ್ಯಾ ರಾಶಿಯವರು ಸ್ವಂತ ಮನೆ ಕಟ್ಟುವ ಅಥವಾ ದೊಡ್ಡ ಮಟ್ಟದ ಆಸ್ತಿ ಮಾಡುವ ಯೋಗವಿದೆ. ಆದರೆ ಲಕ್ಷ್ಮಿ ಚಂಚಲೆ, ಅವಳನ್ನು ಹಿಡಿದಿಟ್ಟುಕೊಳ್ಳಲು ಬುದ್ಧಿವಂತಿಕೆ ಬೇಕು. ಹಾಗಾದರೆ ಬನ್ನಿ, ನಿಮ್ಮ ದಾರಿದ್ರ್ಯವನ್ನು ಸುಟ್ಟು ಹಾಕುವ 5 ಅದ್ಭುತ ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ, ಕನ್ಯಾ ರಾಶಿಯವರಿಗೆ ಇದು ಕೇವಲ ಪರಿಹಾರವಲ್ಲ, ಇದೊಂದು ರಕ್ಷಾ ಕವಚ. ನಿಮ್ಮ ರಾಶಿಯಾಧಿಪತಿ ಬುಧನ ಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಬುಧವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಅಥವಾ ಹತ್ತಿರದ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ನೆನಪಿಡಿ, ಇದು ಬೆಳಗಿನ ಜಾವವೇ ಆಗಬೇಕು. ತುಳಸಿ ಗಿಡದ ಬುಡದಲ್ಲಿ ಅಥವಾ ದೇವರ ಮುಂದೆ ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ಅದಕ್ಕೆ ಹಸಿರು ಬಣ್ಣದ ರಂಗೋಲಿ ಅಥವಾ ಹಸಿರು ಬಳೆಗಳನ್ನು ಇಟ್ಟು ಪೂಜಿಸಿ. ದೀಪ ಹಚ್ಚಿದ ನಂತರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಹಸಿರು ಹೆಸರು ಕಾಳನ್ನು ನೆನೆಸಿ ಹಸುಗಳಿಗೆ ಬೆಲ್ಲದ ಜೊತೆ ತಿನ್ನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ. ವ್ಯಾಪಾರದಲ್ಲಿ ಲಾಭ ದುಪ್ಪಟ್ಟಾಗುತ್ತದೆ. ಇದನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ನಿಂತು ಹೋಗಿದ್ದ ಹಣ ಕೈ ಸೇರುವುದು ಖಂಡಿತ. ಎರಡನೆಯದಾಗಿ, ಕನ್ಯಾ ರಾಶಿಯವರಿಗೆ ಅದೃಷ್ಟ ತರುವ ದಿಕ್ಕು ಉತ್ತರ ದಿಕ್ಕು. ಕುಬೇರನ ಸ್ಥಾನ. ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲ, ಸಾಲ ಜಾಸ್ತಿ ಆಗ್ತಿದೆ ಅಂದರೆ ಒಮ್ಮೆ ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಗಮನಿಸಿ. ಅಲ್ಲಿ ಭಾರವಾದ ವಸ್ತುಗಳು, ಕಸದ ಬುಟ್ಟಿ ಅಥವಾ ಟಾಯ್ಲೆಟ್ ಇದ್ದರೆ ದೋಷ ಉಂಟಾಗುತ್ತದೆ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಸಣ್ಣ ನೀರಿನ ಕಾರಂಜಿ ಅಥವಾ ಹಸಿರು ಗಿಡವನ್ನು ಇಡಿ. ಮತ್ತೊಂದು ಮುಖ್ಯವಾದ ವಿಚಾರ, ಪಚ್ಚೆಕಲ್ಲು ಕನ್ಯಾ ರಾಶಿಯವರಿಗೆ ಅದೃಷ್ಟದ ರತ್ನ. ಆದರೆ ಎಲ್ಲರಿಗೂ ಅದು ಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಒಂದು ತಾಮ್ರದ ನಾಣ್ಯಕ್ಕೆ ರಂಧ್ರ ಹಾಕಿ ಅಥವಾ ಬುಧನ ಯಂತ್ರವನ್ನು ಕತ್ತಿನಲ್ಲಿ ಧರಿಸಿ. ಇದನ್ನು ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆದು ಒಂದು ಶುಭ ಬುಧವಾರದಂದು ಧರಿಸಿ. ಇದು ನಿಮ್ಮ ಗೊಂದಲವನ್ನು ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಬೇಕಾದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅನುಗ್ರಹ ಬೇಕೇ ಬೇಕು. ಯಾಕೆಂದರೆ ಕನ್ಯಾ ರಾಶಿಯವರ ಅಧಿಪತಿ ಬುಧನಿಗೆ ವಿಷ್ಣುವೇ ದೈವ. ಅದಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ನಮಃ ಅಥವಾ ಗೋವಿಂದ ಗೋವಿಂದ ಅಂತ ಬರೆಯಿರಿ. ನಿಮ್ಮ ಈ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಪಾಪಗಳನ್ನು ಸುಟ್ಟು ಹಾಕಬಲ್ಲದು. ಸಂಕೋಚ ಬೇಡ, ಈಗಲೇ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರು ವಿದ್ಯೆಗೆ ಮತ್ತು ಬುದ್ಧಿಗೆ ಕಾರಕರು. ನಿಮ್ಮ ಹಣೆಬರಹ ಬದಲಾಗಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ವಿದ್ಯಾದಾನ. ನೀವು ಎಷ್ಟೇ ಪೂಜೆ ಮಾಡಿದರೂ ಒಬ್ಬ ಬಡ ವಿದ್ಯಾರ್ಥಿಗೆ ಒಂದು ಪುಸ್ತಕವನ್ನು ಅಥವಾ ಪೆನ್ನನ್ನು ದಾನ ಮಾಡುವುದರಿಂದ ಸಿಗುವ ಪುಣ್ಯ ಯಾವುದರಲ್ಲೂ ಸಿಗುವುದಿಲ್ಲ. ಪ್ರತಿ ಬುಧವಾರ ಅಥವಾ ಅಮಾವಾಸ್ಯೆಯಂದು ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಅಥವಾ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ಹಣ್ಣುಗಳನ್ನು ನೀಡಿ. ನೀವು ವಿದ್ಯೆಗೆ ಸಂಬಂಧಿಸಿದ ದಾನ ಮಾಡಿದರೆ ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ನೀವು ಕೊಡುವ ಒಂದು ಪೆನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸಬಹುದು. ನಾಲ್ಕನೇ ರಹಸ್ಯ ಕನ್ಯಾ ರಾಶಿಯವರ ದೊಡ್ಡ ಶತ್ರು ಅಂದರೆ ಅತಿಯಾದ ಯೋಚನೆ ಮತ್ತು ಆರೋಗ್ಯ ಸಮಸ್ಯೆ. ಇದಕ್ಕೆ ರಾಮಬಾಣ ಎಂದರೆ ವಿಷ್ಣು ಸಹಸ್ರನಾಮ. ಕನ್ಯಾ ರಾಶಿಯವರು ಆರೋಗ್ಯವಂತಾಗಿರಲು ಪ್ರತಿ ಬುಧವಾರ ಮತ್ತು ಶನಿವಾರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ. ವಿಶೇಷವಾಗಿ ಬುಧವಾರದಂದು ಸೊಪ್ಪಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿ. ಪ್ರಾಣಿಗಳನ್ನು ಹಿಂಸಿಸಬೇಡಿ. ಎಲ್ಲಿ ವಿಷ್ಣುವಿನ ನಾಮಸ್ಮರಣೆ ಇರುತ್ತೋ ಅಲ್ಲಿ ಯಾವ ರೋಗವೂ ಬರುವುದಿಲ್ಲ. ನಿಮ್ಮ ಆರೋಗ್ಯ ಸುಧಾರಿಸಬೇಕಾದ್ರೆ, ಮನಸ್ಸಿನ ಶಾಂತಿ ಬೇಕಾದರೆ ಈ ಪಾರಾಯಣ ನಿಮಗೆ ದಿವ್ಯ ಔಷಧವಿದ್ದಂತೆ.
ಐದನೇ ಮತ್ತು ಅಂತಿಮ ರಹಸ್ಯವೆಂದರೆ ಕನ್ಯಾ ರಾಶಿಯವರಾದ ನೀವು ತುಂಬ ವಿಶ್ಲೇಷಣೆ ಮಾಡುತ್ತೀರಿ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಸ್ವಭಾವ ನಿಮ್ಮದು. ಆದರೆ ನೀವು ಪಾಲಿಸಬೇಕಾದ ರಹಸ್ಯ ಟೀಕೆ ಮಾಡುವುದನ್ನು ಬಿಡುವುದು. ಬೇರೆಯವರ ವಿಷಯದಲ್ಲಿ ತಲೆ ಹಾಕಬೇಡಿ. ನಿಮ್ಮ ಪಾಡಿಗೆ ನೀವು ಇರಿ. ನಿಮ್ಮ ಮುಂದಿನ ಬಿಸ್ನೆಸ್ ಪ್ಲಾನ್ ಏನು, ನೀವು ಎಷ್ಟು ಉಳಿತಾಯ ಮಾಡಿದ್ದೀರಾ, ಈ ವಿಚಾರಗಳನ್ನು ಯಾರೊಂದಿಗೂ ಚರ್ಚೆ ಮಾಡಬೇಡಿ. ಕನ್ಯಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬೇಗ ತಗುಲುತ್ತದೆ. ನಿಮ್ಮ ಏಳಿಗೆಯನ್ನ ಕಂಡು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸಂಬಂಧಿಕರಲ್ಲೇ ಇದ್ದಾರೆ. ಆದ್ದರಿಂದ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ನೀವು ಗುಟ್ಟಾಗಿ ಕೆಲಸ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡಿ ಲಕ್ಷ್ಮಿ ಮಂತ್ರ ಹೇಳಿ ಭೂತಾಯಿಗೆ ನಮಸ್ಕರಿಸಿ ದಿನ ಆರಂಭಿಸಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಲಿ. ಯಾವಾಗ ನೀವು ಜಗತ್ತಿನ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಡ್ತೀರೋ ಆಗ ಜಗತ್ತು ನಿಮ್ಮ ಬಗ್ಗೆ ತಲೆಕೆಡಿಸಿಕೊಳ್ಳಲು ಶುರು ಮಾಡುತ್ತದೆ. ಸ್ನೇಹಿತರೆ, ಕನ್ಯಾ ರಾಶಿಯವರೇ, ನಿಮ್ಮ ಪಾಲಿನ ಅದೃಷ್ಟದ ವರ್ಷ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಸುರಿಸಿದ ಬೆವರಿಗೆ ಬೆಲೆ ಸಿಗುವ ಸಮಯ ಬಂದಿದೆ. ಗ್ರಹಗತಿಗಳು ನಿಮಗೆ ಪೂರಕವಾಗಿವೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ಅನುಮಾನ ಪಡುವುದನ್ನು ಬಿಡಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಮತ್ತು ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮ ಸಮಸ್ಯೆಗಳು ಎಷ್ಟೇ ಜಟಿಲವಾಗಿರಲಿ, ಮಹಾವಿಷ್ಣುವಿನ ಕೃಪೆ ಮತ್ತು ಈ ಪರಿಹಾರಗಳ ಮುಂದೆ ಅವೆಲ್ಲವೂ ಧೂಳಿನಂತೆ ಮಾಯವಾಗುತ್ತವೆ. ನೀವು ಗೆಲ್ಲಲೇಬೇಕು. ನಿಮ್ಮ ಕುಟುಂಬವನ್ನು ಮೇಲೆ ತರಲೇಬೇಕು. ನಿಮ್ಮನ್ನು ಹೀಯಾಳಿಸಿದವರೇ ನಿಮ್ಮ ಸಾಧನೆ ನೋಡಿ ಬೆರಗಾಗುವ ದಿನಗಳು ಕಾದಿವೆ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ನಿಮ್ಮ ಏಳಿಗೆಗಾಗಿಯೇ ಹುಡುಕಿ ತಂದಿದ್ದೇನೆ. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪವಾಗಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಓಂ ನಮೋ ನಾರಾಯಣಾಯ ಅಥವಾ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಸಮಸ್ಯೆಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಂಬಿಕೆ ಇರಲಿ, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಶುಭವಾಗಲಿ. ಬುಧಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ಬುದ್ಧಿವಂತರು, ಆದರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ. ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರ ಉತ್ತಮ ಗುಣಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ 2 ಪರಿಹಾರವಿದೆ: ಒಂದು ದುಡಿಮೆ, ಮತ್ತೊಂದು ತಾಳ್ಮೆ. ಕನ್ಯಾ ರಾಶಿಯವರು ಈ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಬಿಸ್ನೆಸ್ ಲೈಫಲ್ಲಿ ಸಂತೋಷವಾಗಿರಬಹುದು. ಯಾವ 5 ಅಭ್ಯಾಸಗಳನ್ನು ಎಂಬಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಮೆಂಟ್ ಮಾಡಿ. ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ 6ನೇ ರಾಶಿಯಾಗಿದೆ. ಇದು ಪೃಥ್ವಿ ತತ್ವ ರಾಶಿ. ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಬುಧ ಗ್ರಹ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ: ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವುದಿಲ್ಲ. ಸೆಲ್ಫ್ ಡೌಟ್ ಪಡುವುದನ್ನು ಮೊದಲು ಬಿಡಬೇಕು. ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭ ಮಾಡಬೇಕು. ಅಯ್ಯೋ, ನನ್ನ ಕೈಲಿ ಈ ಕೆಲಸ ಮಾಡಲು ಸಾಧ್ಯನಾ, ಸೋತು ಹೋದರೆ ಏನು ಮಾಡುವುದು ಎಂಬಂಥ ಅಪನಂಬಿಕೆಯನ್ನು ಬಿಡಿ. ಎಲ್ಲ ವಿಚಾರದಲ್ಲಿಯೂ ಅಪನಂಬಿಕೆಯನ್ನು ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ. ಇಲ್ಲದಿದ್ದರೆ ಈ ಕೆಲಸ ಮಾಡಿದರೆ ಲಾಭವಾಗುತ್ತಿತ್ತೋ ಏನೋ, ಮಾಡಲಿಲ್ಲವಲ್ಲ ಎಂಬಂಥ ಗಿಲ್ಟ್ ಫೀಲ್ ನಿಮ್ಮನ್ನು ಪದೇ ಪದೇ ಕಾಡುತ್ತದೆ. ಈ ಗಿಲ್ಟ್ ಫೀಲ್ ಓವರ್ ಥಿಂಕ್ ಮಾಡುವುದನ್ನು ಬಿಡಬೇಕು. ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹ ಆಗಿರುವುದರಿಂದ ಬುಧಗ್ರಹ ನಿಮಗೆ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಕೊಟ್ಟರು. ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೂ ನೀವು ಈ ಸೆಲ್ಫ್ ಡೌಟ್ ಪಡೋದನ್ನು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಹಾಗೂ ಕುಂಭರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಗೆಲ್ಲುತ್ತಾರೆ. ನೀವು ಸಹ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದೇ ಆದಲ್ಲಿ ಜೀವನದಲ್ಲಿ ಗೆಲ್ಲಬಹುದು. ಆಗ ನಿಮ್ಮ ಜೀವನದಲ್ಲಿ ಸೋಲು, ದುಃಖ ಎಂಬಂಥ ಪದಗಳಿಗೆ ಜಾಗವೇ ಇರುವುದಿಲ್ಲ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ 2ನೇ ಅಭ್ಯಾಸ: ನೀವು ಸಂತೋಷವಾಗಿರುವುದಕ್ಕಿಂತ ಬೇರೆಯವರು ಸಂತೋಷವಾಗಿರಲಿ ಅಂದುಕೊಳ್ಳೋದು. ಕನ್ಯಾ ರಾಶಿ ತುಂಬ ಪ್ರಾಕ್ಟಿಕಲ್ ರಾಶಿಯಾಗಿರುತ್ತೀರಾ. ಸಮಾಧಾನ, ಕೂಲ್ ಆಗಿರ್ತೀರಾ. ತುಂಬ ಕಾಮ್ ಅಂಡ್ ಕ್ಲಿಯರ್ ಆಗಿರುತ್ತೀರಾ. ಒಳ್ಳೆ ವ್ಯಕ್ತಿತ್ವದವರು, ಆದರೆ ಬೇರೆಯವರ ಸಂತೋಷಕ್ಕಾಗಿ ತುಂಬ ಯೋಚನೆ ಮಾಡ್ತೀರಾ. ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತೀರಾ.
ನೀವು ಬೇರೆಯವರು ಚೆನ್ನಾಗಿರಲಿ ಎಂದು ತುಂಬ ಕಾಳಜಿಯನ್ನು ಮಾಡಲು ಹೋದರೆ ಅವರು ಸ್ನೇಹಿತರೇ ಆಗಲಿ, ಸಂಬಂಧಿಕರೇ ಆಗಲಿ, ಕುಟುಂಬದ ಸದಸ್ಯರೇ ಆಗಿದ್ದರೂ ನಿಮ್ಮನ್ನು ತುಂಬ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡುವುದಿಲ್ಲ. ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ. ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನ ವಹಿಸಿದರೆ ಜೀವನದಲ್ಲಿ ಸಂತೋಷವಾಗಿರಬಹುದು. ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಬಯಸಿದರೂ ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ವೇಸ್ಟ್ ಪೇಪರ್ ರೀತಿ ಕಾಣುತ್ತಾರೆ. ತುಂಬ ಕೇರ್ಫುಲ್ ಆಗಿ ಇರಬೇಕು. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನು ಸೆಟ್ ಮಾಡಿಕೊಳ್ಳದೇ ಇರುವುದು. ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬ ಕನ್ಫ್ಯೂಷನ್ ಮಾಡಿಕೊಳ್ತಾ ಇರ್ತೀರ. ಏನೇನು ಕೆಲಸ ಮಾಡಬೇಕು ಅಂದುಕೊಳ್ತೀರಾ, ಬಟ್ ಆ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ತಡ ಮಾಡುವುದು, ಗೊಂದಲಮಯ ವಾತಾವರಣದಲ್ಲಿರುತ್ತೀರ. ನೀವು ಗೋಲ್ಗಳನ್ನು ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗುವುದರಲ್ಲಿ ಅನುಮಾನವೇ ಇಲ್ಲ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ನಾಲ್ಕನೆಯ ಅಭ್ಯಾಸ ಅಡಿಕ್ಷನ್ಗಳನ್ನು ಬಿಡಬೇಕು. ಆನ್ಲೈನ್ ನಶೆ, ಯಾವುದೇ ರೀತಿಯ ಅಡಿಕ್ಷನ್ಗಳಿಗೆ ಒಳಗಾಗುತ್ತೀರಾ, ಈ ನಶೆಯನ್ನು ಬಿಟ್ಟು ಗೆಲುವಿನ ಅಡಿಕ್ಷನನ್ನು ಬೆಳೆಸಿಕೊಳ್ಳಿ. ನೀವು ಯಾವುದೇ ರೀತಿಯ ಅಡಿಕ್ಷನ್ಗೆ ಸಿಕ್ಕಿ ಹಾಕಿಕೊಂಡ್ರೆ ಅದರಿಂದ ಹೊರಗಡೆ ಬರುವುದಕ್ಕೆ ಅಷ್ಟು ಈಸಿಯಾಗಿರುವುದಿಲ್ಲ. ತುಂಬ ಕಷ್ಟಪಡಬೇಕಾಗುತ್ತದೆ. ಈ ಅಡಿಕ್ಷನ್ಗಳನ್ನು ಬಿಟ್ಟರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು. ಸಂಬಂಧಗಳ ಅಡಿಕ್ಷನ್, ಪ್ರೀತಿಯ ಅಡಿಕ್ಷನ್ ಸಿಕ್ಕಿ ಹಾಕಿಕೊಂಡು ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ತೀರಾ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗ್ತೀರಾ. ಆದ್ದರಿಂದ ಎಲ್ಲದರಲ್ಲಿಯೂ ಒಂದು ಲಿಮಿಟೇಷನನ್ನು ಇಟ್ಕೊಳ್ಬೇಕಾಗುತ್ತದೆ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಐದನೇ ಅಭ್ಯಾಸ ಕುರುಡು ನಂಬಿಕೆ ಇಡುವುದನ್ನು ಬಿಡಬೇಕು. ಕನ್ಯಾ ರಾಶಿಯವರು ಯಾರನ್ನ ಅಷ್ಟು ಸುಲಭವಾಗಿ ನಂಬುವವರಲ್ಲ. ಆದರೆ ಒಂದು ಸಲ ಇವರ ವಿಶ್ವಾಸ ಯಾರಾದರೂ ಗಳಿಸಿಕೊಂಡ್ರೆ ಅವರನ್ನು ತುಂಬ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀರಾ. ಅತಿಯಾಗಿ ಯಾರನ್ನೂ ನಂಬಬಾರದು. ಈ ಮೇಲೆ ತಿಳಿಸಿದಂಥ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ಕನ್ಯಾ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ 6ನೇ ಭಾವವಾಗಿದೆ. ಈ ರಾಶಿಯಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ತ ನಕ್ಷತ್ರದ 1, 2ನೇ ಪಾದಗಳು ಕಂಡುಬರುತ್ತದೆ. ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುವಂಥ ಬುದ್ಧಿವಂತರು. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂಥ ಮಧುರ ಭಾಷೆಗಳು ಸದಾ ಏನನ್ನಾದರೂ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಕುತೂಹಲಕಾರಿಯಾಗಿರುತ್ತೀರ. ನೀವು ತುಂಬ ಭಾವನಾತ್ಮಕ ಜೀವಿಗಳು. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಆಗದೆ ತುಂಬ ಭಾವನೆಯಲ್ಲಿ ತೊಳಲಾಟ ಮಾಡ್ತೀರಾ. ತುಂಬ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರುತ್ತೀರ. ಬಹಳ ಸಂಘರ್ಷದಿಂದ ಕೆಲಸ ಮಾಡಿದರೂ ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗ್ತೀರಾ. ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು, ಸಕಲ ಕಲಾವಲ್ಲಭರು, ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂಥ ಆಶೀರ್ವಾದದಿಂದ ಜನಿಸಿರುತ್ತೀರಾ. ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದರೆ, ವ್ಯವಹಾರ ಮಾಡಿದರೆ ಉತ್ತಮ ಯಶಸ್ಸನ್ನು ಪಡೆಯಬಹುದು. ನೀವು ಕನ್ಯಾ ರಾಶಿಯಲ್ಲೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ, ಕನ್ಯಾ ರಾಶಿ ಪ್ರಾಕೃತಿಕ ಕುಂಡಲಿಯ 6ನೇ ಭಾವದಲ್ಲಿ ಕಂಡುಬರುತ್ತದೆ. ನಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನು ವಿಮರ್ಶೆ ಮಾಡಬೇಕು. ಕನ್ಯಾ ರಾಶಿಯವರ ಪಂಚಮಾಧಿಪತಿ ಶನಿ ಗ್ರಹವಾಗಿರೋದ್ರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರುತ್ತೀರಾ. ಕನ್ಯಾ ರಾಶಿ 6ನೇ ಭಾವ ಅಂದರೆ ಶತ್ರುಸ್ಥಾನ. ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನು ತಲುಪುವ ಮಾರ್ಗ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶ ತಲುಪುವ ಅರ್ಥ ಪ್ರಾಪ್ತಿ ಮಾಡುವಂಥ ಸಾಕಷ್ಟು ಲಾಭ ಮಾಡುವ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ. ಆದ್ದರಿಂದ ನೋಡಿ, ಕನ್ಯಾ ರಾಶಿಯವರು ಲಾಭಕ್ಕೋಸ್ಕರ, ಕುಟುಂಬದವರಿಗೋಸ್ಕರ, ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರುತ್ತಾರೆ. ನಕ್ಷತ್ರದ ಪ್ರಕಾರ ನೋಡೋಣ. ಕನ್ಯಾ ರಾಶಿಯ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದರೆ ಬಾಲ್ಯದಿಂದಲೇ ತುಂಬ ಪ್ರಿಯರಾಗಿರುತ್ತೀರಾ. ಮಕ್ಕಳು ಅಂದರೆ ಆಟ ಆಡೋದ್ರಲ್ಲಿ ಮುಳುಗಿರುತ್ತಾರೆ. ಆದರೆ ನೀವು ನಿಮ್ಮ ವಿಚಾರಧಾರೆ, ಯೋಚನೆ ಮಾಡೋದ್ರಲ್ಲಿ ಮುಳುಗಿರ್ತೀರಾ. ಬಹಳ ಶಾಂತ ಸ್ವಭಾವದವರಾಗಿರುತ್ತೀರಾ. ನಿಮ್ಮ ನೆರೆಹೊರೆಯವರು ಈ ಮಗು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ, ಸಮಾಧಾನವಾಗಿದೆ ಎಂದು ಪ್ರಶಂಸೆ ಮಾಡುತ್ತಾರೆ.
ಹಸ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರದಶ ಪ್ರಾರಂಭವಾಗುತ್ತದೆ. ನಿಮ್ಮ ಲಾಭಸ್ಥಾನದ ಅಧಿಪತಿನೂ ಚಂದ್ರಗ್ರಹಣೆ ಆಗಿರುವುದರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು, ನಿಮ್ಮ ನಗುವಿಗೆ ಆಕರ್ಷಿತರಾಗಿರುತ್ತಾರೆ. ನಿಮಗೆ ನಿಮ್ಮ ಕುಟುಂಬದವರಿಂದ, ಸ್ನೇಹಿತರಿಂದ, ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ, ಆರೈಕೆ ಹೆಚ್ಚಾಗಿ ಸಿಗುತ್ತದೆ. ಚಂದ್ರ ಅಂದರೆ ಸಂವೇದನಾಶೀಲ, ಶೀತಲ ಗ್ರಹ. ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು. ನೀವು ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡೋದ್ರಿಂದ ಎಲ್ಲರಿಗೂ ಇಷ್ಟವಾಗ್ತೀರಾ. ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತದೆ. ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಚಿಕ್ಕವರಿದ್ದಾಗಲೇ ಮಂಗಳ ದಶ ಪ್ರಾರಂಭವಾಗಿ ಮುಗಿಯುವುದು ಹೆಚ್ಚು ಸಮಸ್ಯೆಗಳೇನೂ ಉಂಟಾಗುವುದಿಲ್ಲ. ನಿಮ್ಮಲ್ಲಿ ಧೈರ್ಯ, ಸಾಹಸದ ಗುಣವಿರುತ್ತದೆ. ಮಂಗಳ ಗ್ರಹದ ದಶ ಕಾಲದಲ್ಲಿ ನಿಮ್ಮ ತಂದೆ ತಾಯಿ ಸಮಸ್ಯೆಗಳನ್ನು, ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತದೆ. ನೀವು ಯೌವನಾವಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತದೆ. ರಾಹು ಗ್ರಹ ಅಂದರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಗ್ರಹ. ಯೌವನಾವಸ್ಥೆಯಲ್ಲಿ ಭಯಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಈ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ. ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು. ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಗಳನ್ನು, ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ. ವಾಸ್ತವವಾಗಿ ಹೇಳೋದಾದರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ. ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸೂಕ್ತ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತದೆ. ಕನ್ಯಾ ರಾಶಿಯ ಅರ್ಥ ತ್ರಿಕೋಣ ರಾಶಿಯಾಗಿದೆ. ಹಣ ಸಂಪಾದನೆ ಮಾಡೋದು, ಹಣದ ಕ್ರೋಢೀಕರಣ, ಶತ್ರುಗಳನ್ನು ಗೆಲ್ಲುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತದೆ. ಕನ್ಯಾ ರಾಶಿಯವರಿಗೆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತದೆ. ನಿಮ್ಮ ದಶಮಾಧಿಪತಿ ಬುಧಗ್ರಹವಾಗಿರುವುದರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು, ಉದ್ಯಮಿಗಳಾಗಿರುತ್ತಾರೆ. ಕನ್ಯಾ ರಾಶಿಯವರು 2-3 ಮೂಲಗಳಿಂದ ಹಣದ ಸಂಪಾದನೆ ಮಾಡುವವರಾಗಿರುತ್ತೀರಾ. ಅರ್ಥಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.